सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं ಸರ್ವಲೋಕೈಕನಾಥಂ. ಇವತ್ತು ಮುಕುಂದಮಾಲೆಯನ್ನು ಕುರಿತು ಒಂದು ವ್ಯಾಖ್ಯಾನ ಆಗಲಿ, ಆ ಪ್ರಕಾರ ಇಲ್ಲಿ ಇವತ್ತು ಮುಕುಂದಮಾಲೆಯ ಬಗ್ಗೆ 4 ಮಾತುಗಳನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ಒಂದು ಕಡೆ ಬಹಳ ಸರಳವಾದ ಭಾಷೆ, ಇನ್ನೊಂದು ಕಡೆ ಸಾಹಿತ್ಯದ ದೃಷ್ಟಿಯಿಂದ ತುಂಬ ಚಂದವಾದ, ಮನಮೋಹಕವಾದ, ತುಂಬ ಆಕರ್ಷಕವಾದ, ಮನಮುಟ್ಟುವಂತಹ ರಚನೆ ಇಲ್ಲಿದೆ. ಇದನ್ನು ಬರೆದವರು ಯಾವ ಸಾಧು ಸನ್ಯಾಸಿಗಳಲ್ಲ, ಆದರೆ ರಾಜ, ಕೇರಳದಲ್ಲಿ ಒಂದು ಪ್ರಾಂತ್ಯದ ರಾಜನಾಗಿದ್ದಂತಹ ಕುಲಶೇಖರ, ರಾಜ ಕುಲಶೇಖರ. ಆತನು ಆ ರಾಜ್ಯಭಾರದ ಎಲ್ಲ ಜವಾಬ್ದಾರಿಗಳ ಜೊತೆಗೆ ಹೃದಯದಲ್ಲಿ ನಿರ್ಮಲವಾದ ಕೃಷ್ಣ ಭಕ್ತಿ ಇಟ್ಕೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸ್ಫೂರ್ತಿ ನೀಡುವಂಥದ್ದು. ನಾವು ಎಷ್ಟೋ ಬಾರಿ ಜೀವನದ ಎಲ್ಲ ಸಮಸ್ಯೆಗಳು ಏನೋ ಟಿಕಿಟಿ ಅಂತ ಏನೋ ಆಗ್ತಾ ಇರುತ್ತೆ ದಿನವೂ. ಅದರಿಂದ ಬೇಸರಪಟ್ಟು ಅಯ್ಯೋ ಇದೆಲ್ಲ ಬಿಟ್ಟು ಒಂದು ಹಿಮಾಲಯಕ್ಕೆ ಹೋಗೋದು ಒಳ್ಳೆಯದಂತ ಕಾಣುತ್ತೆ ಅಂತ ಅಂದ್ಕೋತೀವಿ. ಆದರೆ ಹಿಂದಿನ ಕಾಲದಲ್ಲಿ ರಾಜ ಜನಕ ಅಂತೆ, ಇತ್ತೀಚೆಗೆ ಈ ಕುಲಶೇಖರ ಆಳ್ವಾರ್ ಇವರದ್ದೆಲ್ಲ ಉದಾಹರಣೆ ನೋಡಿದರೆ ಆ ಪ್ರಕಾರ ಎಲ್ಲಿ ಓಡಿ ಹೋಗಬೇಕಾದ್ದಿಲ್ಲ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಕೂಡ ಮನಸ್ಸಿಟ್ಟು ಒಂದು ಸಾಧನೆಯನ್ನು ನಾವು ದಿನ ಮಾಡ್ತಾ ಹೋದರೆ ಯಾವುದು ನಮಗೆ ಭಯಪಡಿಸುವಂತಹ ಸಮಸ್ಯೆಯಾಗಿತ್ತೋ ಅದೇ ಬದಲಾಗಿ ನಮಗೆ ಸಿಕ್ಕಿದಂತಹ ಸೇವೆಯ ಒಂದು ಒಳ್ಳೆಯ ಅವಕಾಶ ಅಂತ ತೋರಿ ಬರುತ್ತೆ. ಒಂದು ಕ್ಷಣದ ಹಿಂದೆ ತಡೆಯಲಾರದಂತಹ ಭಾರ, ದೃಷ್ಟಿ ಬದಲಾದಾಗ ಇದು ದೇವರು ನನಗೆ ಈ ಸಮಸ್ಯೆ ಕೊಟ್ಟಿದ್ದು ಒಂದು ಒಳ್ಳೆಯ ಅವಕಾಶ, ಈ ಮೂಲಕ ನಾನು ಜಗತ್ತಿಗೋ ಅಥವಾ ಕೆಲವೊಮ್ಮೆ ಮನೆಯಲ್ಲೇ ಇನ್ನೊಬ್ಬರಿಗೋ ಒಂದು ಸೇವೆ ಕೊಡುವ ಸುವರ್ಣ ಅವಕಾಶ ಸಿಕ್ಕಿದ ಹಾಗಾಯಿತು ಅಂತ ಅನ್ನಿಸ್ತದೆ. ಒಮ್ಮೆ ಟೊರೊಂಟೊ ಅನ್ನುವ ಕೆನಡಾದ ಬಹಳ ಮುಖ್ಯ ನಗರದಲ್ಲಿ ಆಂಧ್ರ ಪ್ರದೇಶದ ರೆಡ್ಡಿ ದಂಪತಿಗಳು ಇದ್ದರು. ಅವರ ಮನೆಯಲ್ಲಿ 2 ಮಕ್ಕಳು, 2 ಹುಡುಗಿಯರು. ದೊಡ್ಡ ಮಗಳು ಅಂತ ಕಾಣುತ್ತೆ, ಅವಳಿಗೆ ಮತಿಮಾಂದ್ಯ ಇತ್ತು. 2ನೇ ಮಗಳು ನಾರ್ಮಲ್. ಅವರನ್ನು ನಾನು ಭೇಟಿಯಾಗಿದ್ದೆ. ಅವ್ರ ಮನೆಗೆ ಒಮ್ಮೆ ಭಿಕ್ಷೆಗೆ ಹೋದಾಗ ಅವರು ಬಹಳ ಭಾವುಕರಾಗಿ ಹೇಳಿದರು, ನಮ್ಮ ಈ ಮಗಳು ಮೊದಲಿಂದೂ ಕೂಡ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವಳಿಗೆ ನಾವು ಪ್ರತಿಯೊಂದರಲ್ಲೂ ನಾವು ಸಹಾಯ ಮಾಡಬೇಕು. ಇಂಥ ಮಗು ಯಾಕೆ ದೇವರು ನಮಗೆ ಕೊಟ್ಟರು ಅಂತ ನಮಗೆ ಚಿಂತೆ ಇತ್ತು, ದೇವರ ಮೇಲೆ ಕೂಡ ಸ್ವಲ್ಪ ಸಿಟ್ಟಿತ್ತು. ಆದರೆ ನಾವು ನಿಮ್ಮ ಗುರುಗಳಾದಂತಹ ಸ್ವಾಮಿ ಚಿನ್ಮಯಾನಂದರಿಗೆ ಒಂದು ಪತ್ರ ಬರೆದೆವು, ದೇವರು ಯಾಕಾದರೂ ಇಂಥ ಮಗುವನ್ನು ನಮಗೆ ಕೊಟ್ಟರು ಅಂತ. ಆಗ ಚಿನ್ಮಯಾನಂದರು ಬರೆದ್ರಂತೆ, ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಅಂತ, ನಿಮಗೆ ನಾನು ಅಭಿನಂದನೆ ಹೇಳಬೇಕು. ಯಾಕಂದರೆ ಪ್ರಪಂಚದಲ್ಲಿ ಎಷ್ಟೋ ತಂದೆ ತಾಯಿಗಳಿಗೆ ಕೊಡುವ ಬದಲು ನಿಮ್ಮನ್ನು ಹೆಕ್ಕಿಕೊಂಡು, ನಿಮ್ಮನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ಅಂತಹ ಮಗುವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಯಾಕಂದರೆ ದೇವರಿಗೆ ನಿಮ್ಮ ಮೇಲೆ ಅಷ್ಟೊಂದು ಭರವಸೆ. ಈ ಮಗುವನ್ನು ನೀವು ತುಂಬ ತಾಳ್ಮೆಯಿಂದ, ತುಂಬ ಸಹನ ಶಕ್ತಿಯಿಂದ, ತುಂಬ ಜೋಪಾನವಾಗಿ ನೋಡ್ಕೊಳ್ತೀರಾ, ಬೆಳೆಸ್ತೀರಾ ಅಂತ ದೇವರಿಗೆ ನಿಮ್ಮಿಬ್ಬರ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ. ಆದ್ದರಿಂದ ದೇವರ ಪ್ರೀತಿ ಪಾತ್ರರು ನೀವು. ಹಿಂದೆ ಮುಂದೆ ನೋಡಬೇಡಿ, ಆ ಮಗುವನ್ನು ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು, ಯಾರೂ ಕೂಡ ನಿಮಗೆ ಶಕ್ತಿ ಮೀರಿ ಮಾಡಬೇಕಂತ ಹೇಳೋದಿಲ್ಲ. ನಿಮಗೆ ಆದಷ್ಟು ಮಟ್ಟಿಗೆ ನೀವು ಆ ಮಗುವನ್ನು ಬೆಳೆಸಿ ಮತ್ತು ಮಿಕ್ಕಿದ್ದೆಲ್ಲ ಕೃಷ್ಣನಿಚ್ಛೆ ಅಂತ ಚಿನ್ಮಯಾನಂದರು ಬರೆದ್ರಂತೆ. ಆ ದಿನದಿಂದ ಅವರ ದೃಷ್ಟಿ ಬದಲಾಗಿ ಹೋಯಿತು. ಆ ದಿನದಿಂದ ಅವರು ಎಷ್ಟೋ ಮಟ್ಟಿಗೆ ಸಮಾಧಾನದಲ್ಲಿ ಇದ್ದಾರೆ. ಆ ಪ್ರಕಾರ ನಮಗೆ ಎಷ್ಟೋ ಉದಾಹರಣೆಗಳು ಸಿಗ್ತವೆ. ಆ ರೀತಿಯಲ್ಲಿ ರಾಜ ಕುಲಶೇಖರ ಅವನು ಈ ಚಂದವಾದ
ಶ್ರೀಕೃಷ್ಣ ಭಕ್ತಿಯ ಸ್ತೋತ್ರವನ್ನು ಮಾಡಿದ್ದಾನೆ. ಮೊದಲನೇ ಶ್ಲೋಕದಲ್ಲೇ ಇನ್ಯಾರೋ ಇದಕ್ಕೆ ಸೇರಿಸಿದ್ದಂತ ಕಾಣುತ್ತೆ. ಆಮೇಲೆ ರಾಜ ಕುಲಶೇಖರನಿಗೆ ಒಂದು ಗೌರವ ಸಲ್ಲಿಸ್ತಾರೆ. ಘುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ರಾಜಾನಂ ಕುಲಶೇಖರಂ ವಂದೇ. ಆ ಬಹಳ ಗೌರವಕ್ಕೆ ಅರ್ಹರಾದಂತಹ ರಾಜ ಕುಲಶೇಖರರನ್ನು ಆ ಬಳಿಕ ಅವರು ಆಳ್ವಾರಾಗಿ ಗುರುತಿಸಲ್ಪಟ್ಟರು. 12 ಆಳ್ವಾರ್ಗಳಲ್ಲಿ ರಾಜ ಕುಲಶೇಖರ ಒಬ್ಬರು ಅಂತ ನಾವು ತಿಳಿತೀವಿ. ಅವ್ರ ಬಗ್ಗೆ ಹೆಚ್ಚೇನಲ್ಲ, ಅವರ ರಾಜ್ಯಭಾರದಲ್ಲಿ ಜನರಲ್ಲೇ ಕೂಡ ಪ್ರಜೆಗಳಲ್ಲೂ ಕೂಡ ಆ ವಿಷ್ಣು ಭಕ್ತಿ ಎಷ್ಟು ಬೆಳೆದಿತ್ತು ಅಂದರೆ ದಿನದಿನವೂ ಕೂಡ ಒಂದಿಷ್ಟು ಜನ ಹೇಗೆ ಅಲ್ಲೊಂದು ವಾತಾವರಣದಲ್ಲಿ ಒಂದು ಉನ್ಮಾದ ಇದೆಯೋ, ಎಕ್ಸೈಟ್ಮೆಂಟ್, ಆ ಪ್ರಕಾರ ರಾಜ ಕುಲಶೇಖರನ ರಾಜಧಾನಿಯಲ್ಲಿ ದಿನದಿನವೂ ಒಂದಿಷ್ಟು ಗುಂಪು, ಒಂದಿಷ್ಟು ಜನ ರಂಗನಾಥನ ಯಾತ್ರೆ, ಶ್ರೀರಂಗಮ್ ಅಂತ ಭಾವಿಸಬೇಕು, ಶ್ರೀರಂಗಮಕ್ಕೆ ಹೋಗುವಂಥ ತಯಾರಿ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಮಾತುಕತೆ ಆಗ್ತಿತ್ತು ಅನ್ನುವಂಥ ಅರ್ಥದಲ್ಲಿ ಯಾರ ನಗರದಲ್ಲಿ ದಿನದಿನವೂ ಕೂಡ ಶ್ರೀರಂಗಕ್ಕೆ ಯಾತ್ರೆಯು ಘೋಷಿಸಲ್ಪಡ್ತಿತ್ತೋ ಅಂತಹ ರಾಜ ಕುಲಶೇಖರರನ್ನು ಶಿರಸ ವಂದೇ ಅಂತ ಪ್ರಾರಂಭದಲ್ಲಿ ಹೇಳಿದರು. ಇದು ಬೇರೆ ಯಾರೋ ಬರೆದಿರಬೇಕು. ಈಗ ಕುಲಶೇಖರ ಅವರು ಸ್ವತಃ ಬರೆದಿರುವಂಥದ್ದು 2ನೇ ಶ್ಲೋಕದಲ್ಲಿದೆ. ಮೊದಲು ಒಂದು 4-5 ನೋಡಿ, ಆಮೇಲೆ ಒಂದು 4 ಆಯ್ದ ಶ್ಲೋಕಗಳನ್ನು ಎತ್ಕೊಳ್ಳೋಣ. 2ನೇ ಶ್ಲೋಕದಲ್ಲಿ ಪುನಃ ವಂದೇ ಮುಕುಂದಮರವಿಂದ ದಲಾಯತಾಕ್ಷಂ ಕುಂದೇಂದು ಶಂಖದಶನಂ ಶಿಶುಗೋಪವೇಶಂ ಇಂದ್ರಾದಿದೇವಗಣವಂದಿತ ಪಾದಪೀಠಂ ವೃಂದಾವನಾಲಯಮಹಂ ವಸುದೇವಸೂನುಂ. ಈ ಶ್ಲೋಕದಲ್ಲೂ ಕೂಡ ಕ್ರಿಯಾಪದ ಒಂದೇ, ವಂದಿಸುತ್ತೇನೆ. ಆತ್ಮನೇ ಪದ ಒಂದೇ ಆಗುತ್ತೆ. ಪರಸ್ಮೈ ಪದ ಧಾತು ನಮಾಮಿ ಆಗುತ್ತೆ. ಇದು ಸಂಸ್ಕೃತದಲ್ಲಿ 2 ಬಗೆಯ ಧಾತುಗಳು, ಪರಸ್ಮೈಪದಿ, ಆತ್ಮನೇಪದಿ. ಗಂ ಗಚ್ಚಾಮಿ, ಲಬ್ ಪಡೆಯೋದು, ಲಭಾಮಿ ಅಂತ ಹೇಳೋಂಗಿಲ್ಲ, ಲಭೆ, ನಾನಿದನ್ನು ಪಡೆಯುತ್ತೇನೆ. ಇರಲಿ, ಒಂದೇ. ವಂದೇ ಮುಕುಂದಂ. ಮುಕುದ, ನಮಗೆಲ್ಲರಿಗೂ ಮುಕ್ತಿ ಶಬ್ದ ತಿಳಿದಿದೆ, ಆದರೆ ಮುಕ್ತಿಗೆ ಇನ್ನೊಂದು ಶಬ್ದ ಅಂತೆ. ಇದೆಲ್ಲ ಅಷ್ಟು ಪರಿಚಯ ಇರುವಂಥ ಶಬ್ದ ಅಲ್ಲ. ಮುಕು ಅಂದರೆ ಬೇರೆ ಏನಲ್ಲ, ಮುಕ್ತಿ. ಮುಕು ಅಂದರೆ ಮೋಕ್ಷ. ದ ಅಂದರೆ ಕೊಡುವವನು, ಮೋಕ್ಷವನ್ನು ಕೊಡುವವನು ಮುಕುಂದ ಶ್ರೀಕೃಷ್ಣ. ಅರವಿಂದ ದಲಾಯತಾಕ್ಷಂ. ಅರವಿಂದ ಕಮಲ, ಕಮಲದ ದಳದಂತಹ, ಅರವಿಂದ ದಳ, ಕಮಲದ ದಳಗಳಂತಿರುವಂತಹ ಕಣ್ಣುಗಳುಳ್ಳವನು. ಮತ್ತು ಕುಂದ ಇಂದು ಶಂಖ ದಶನಂ. ದಶನ ಅಂದರೆ ಹಲ್ಲು, ದಶ್ ಅಂದರೆ ಕಡಿಯೋದು, ಕಚ್ಚೋದು. ಹಲ್ಲುಗಳಿಂದ ನಾವು ಏನನ್ನಾದರೂ ತಿಂಡಿಯನ್ನು ಕಚ್ತೀವಿ. ಕುಂದೇಂದು ಶಂಖ ದಶನಂ. ಕುಂದ ಅಂದರೆ ಏನು? ಮಲ್ಲಿಗೆ. ಇಂದು ಅಂದರೆ ಚಂದ್ರ, ಮತ್ತು ಶಂಖ ಅಂದರೆ ಶಂಖ. ಮಲ್ಲಿಗೆಯಂತೆ, ಅಥವಾ ಪೂರ್ಣ ಚಂದ್ರನಂತೆ, ಅಥವಾ ಮೂರನೇದಾಗಿ ಶಂಖವನ್ನು ಆ ಪ್ರಕಾರ 3 ಬಿಳಿ ಕೋಮಲ, ಅದು ನೋಡಿದಾಗ ಆಹ್ಲಾದ ಉಂಟಾಗುತ್ತೆ. ಆ ಪ್ರಕಾರ ಬಿಳುಪಾದ ದಂತ ಪಂಕ್ತಿಯನ್ನು, ದಶನವನ್ನು ಹೊಂದಿರುವಂತಹ ಶಿಶುಗೋಪವೇಶಂ. ಆತ ಗೋಪಾಲನಾಗಿ ಬೆಳೆದ ದನಗಳನ್ನು ನೋಡಿಕೊಳ್ಳುತ್ತಾ ತನ್ನ ಬಾಲ್ಯದಲ್ಲಿ ಬಹಳ ಲೀಲೆಗಳನ್ನು ತೋರಿಸಿದ ಶ್ರೀಕೃಷ್ಣ. ಆದ್ದರಿಂದ ಶಿಶುಗೋಪವೇಶಂ. ಸಣ್ಣ ಮಗುವಿನ ರೂಪ ಅಂದ ಕೂಡಲೇ ಅವನಲ್ಲಿ ಹೆಚ್ಚು ಶಕ್ತಿ ಇರೋದಿಲ್ಲ ಅಂತ ಭಾವಿಸಬೇಡಿ. ಇಂದ್ರಾದಿ ದೇವ ಗಣವಂದಿತ ಪಾದಪೀಠ. ಇಂದ್ರನೇ ಮೊದಲಾದ, ಇಂದ್ರ, ವರುಣ, ತಾರ್ಕ್ಷ್ಯ, ಗರುಡ ಯಾರು ಇದ್ದಾರೆ, ಎಷ್ಟೆಷ್ಟು ದೊಡ್ಡ ವಾಯುವಂತೆ, ಅಗ್ನಿಯಂತೆ ಈ ದೇವತೆಗಳೆಲ್ಲ, ಅವರೆಲ್ಲರೂ ಕೂಡ ಆ ಮಗುವಿನ ರೂಪದಲ್ಲಿರ್ಬೋದು, ಅವ್ರಿಗೆ ಗೊತ್ತಿತ್ತು. ಆದರೂ ಒಮ್ಮೆ ಇಂದ್ರ ಸ್ವಲ್ಪ ಜಾರಿ ಬಿದ್ದು ಕೃಷ್ಣನಿಗೆ
ತನ್ನ ಶಕ್ತಿ ತೋರಿಸ್ತೇನೆ ಅಂತ ಹೊರಟಿದ್ದಂತೆ. ಆ ಕಥೆ ಎಲ್ಲರಿಗೂ ಗೊತ್ತು. ಹಳ್ಳಿಯ ಮೇಲೆ ಆ ಕೃಷ್ಣನ ಊರಿನ ಮೇಲೆ ಆ ಬೃಂದಾವನದಲ್ಲಿ ಸಿಕ್ಕಾಪಟ್ಟೆ ಮಳೆ ಎಲ್ಲ ಸುರಿಸಿ ಎಲ್ಲರಿಗೆ ಭಯಭೀತರಾದಾಗ ಆ ಕೃಷ್ಣನ ಒಂದು ಲೀಲೆ ನಾವು ಕೇಳಿದ್ದೇವೆ. ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರಿಗೂ ಕಾಪಾಡಿ ಆ ಇಂದ್ರನಿಗೆ ಪಾಠ ಕಲಿಸಿದ ಹಾಗಾಯಿತು. ಆದ್ದರಿಂದ ಅದೊಂದು ಘಟನೆ ಬಿಟ್ಟರೆ ಬೇರೆ ಸಮಯದಲ್ಲಿ ಎಲ್ಲ ದೇವತೆಗಳಿಗೂ ಗೊತ್ತು ಇಲ್ಲಿ ಹುಟ್ಟಿರುವುದು ಆ ಪರಮಾತ್ಮನೇ ಅಂತ. ಅವರೆಲ್ಲರಿಂದ ಯಾರ ಪಾದಪೀಠವು ವಂದಿಸಲ್ಪಡುತ್ತೆಯೋ ವೃಂದಾವನಾಲಯಂ, ವೃಂದಾವನವನ್ನೇ ತನ್ನ ಇರಲಿಕ್ಕೆ ಸ್ಥಾನವಾಗಿ ಮಾಡಿಕೊಂಡಂತಹ ವಸುದೇವನ ಮಗ, ವಸುದೇವ ಸೂನು. ಸೂನು ಅಂದರೆ ಪುತ್ರ, ಸೂನು ಅಂದರೆ ವತ್ಸ, ಸೂನು ಅಂದರೆ ಅಪತ್ಯಂ, ಮಗ. ಆದ್ದರಿಂದ ಸ್ವಲ್ಪ ಬೇಗ ಈ ಪ್ರಾರಂಭಿಕ ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಮುಂದೆ ಕೂಡ ಕೆಲವಾರು ಶ್ಲೋಕಗಳು ಹೇಗಿರ್ತೇವೆ ಅಂತ ಹೇಳಿದರೆ ಭಗವಂತನ ಹೆಸರುಗಳನ್ನೇ ಪೋಣಿಸಿ ಶ್ಲೋಕವನ್ನು ಮಾಡಿದ್ದಾರೆ. ಅಂಥ ಶ್ಲೋಕಗಳಂತೂ ಅದಕ್ಕೆ ಸಂಸ್ಕೃತವೂ ಬೇಡ, ಬರೀ ಹೆಸರುಗಳನ್ನು ಸೇರಿಸಿ. ಈಗ 3ನೇ ಶ್ಲೋಕ ಆ ಪ್ರಕಾರದ್ದೇ ಇದೆ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಲುಂಠನ ಕೋವಿಲೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಗುರು ಮೇ ಮುಕುಂದ. ಹೇ ಮುಕುಂದ, ಹೇ ಶ್ರೀಕೃಷ್ಣ, ನನ್ನ ಬಾಯಿಂದ ಪ್ರತಿ ಪದಂ, ಪ್ರತಿ ಹೆಜ್ಜೆಯಲ್ಲಿ, ಪದ ಅಂದರೆ ಕಾಲಿಡುವಂಥ ಪದ, ಪಾದ, ಪ್ರತಿ ಹೆಜ್ಜೆಯಲ್ಲೂ ನಾನು ಇಂತಹ ಆಲಾಪನವನ್ನು ಮಾಡುವಂತೆ ನೀನು ಅನುಗ್ರಹಿಸು. ಏನದು ಆಲಾಪನ? ಕೆಲವೊಮ್ಮೆ ಶ್ರೀವಲ್ಲಭ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮಿಯ ಬಲು ಪ್ರಿಯನಾದಂತಹ ನಾರಾಯಣ. ಶ್ರೀವಲ್ಲಭ ಇತಿ ಸಂಬೋಧನದಲ್ಲಿ ವಿಸರ್ಗ ಬರುವುದಿಲ್ಲ, ಶ್ರೀವಲ್ಲಭ, ವಲ್ಲಭ ಆಗೋದಿಲ್ಲ. ಹೇ ಶ್ರೀವಲ್ಲಭ ಕರೆಯೋದು, ಇತಿ ಸೇರಿಸಿದಾಗ ಗುಣಸಂಧಿ ಅಂತಾರೆ. ಶ್ರೀವಲ್ಲಭೇತಿ. ದಯಾಪರ ಇತಿ, ದಯಾಪರೇತಿ. ವರದ, ಮುಕುಂದ ಅಂದರೆ ಮುಕುಂ ಮೋಕ್ಷಂ ದದಾತಿ, ವರದ ಅಂದರೆ ವರಾನ್, ವರಗಳನ್ನು ದದಾತಿ. ಇತಿ 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 ಅಂತ ಹಾಕಿದ್ದಾರೆ. ಈ ಪ್ರಕಾರ ಈ ಪ್ರಕಾರ ಈ ಪ್ರಕಾರ. ಭಕ್ತ ಪ್ರಿಯೇತಿ, ಭಕ್ತರಿಗೆ ತುಂಬ ಪ್ರಿಯ. ಈ ಶಬ್ದವನ್ನು 2 ಬಗೆಯಾಗಿ ವಿವರಿಸ್ತಾರೆ. ಇದು ವ್ಯಾಕರಣದಲ್ಲೆಲ್ಲ ಇಂಥದ್ದು ಬರುತ್ತೆ. ಒಂದು ತತ್ಪುರುಷ ಸಮಾಸ ಅಂತೇವೆ, ಭಕ್ತಾನಾಂ ಪ್ರಿಯ, ಭಕ್ತರೆಲ್ಲರಿಗೆ ಅವನು ಪ್ರಿಯ. ಮತ್ತು ಭಕ್ತಾಹ ಪ್ರಿಯಾಹ ಯಸ್ಯ ಸಹ, ಭಕ್ತರು ಯಾರಿಗೆ ಪ್ರಿಯರೋ ಅವನು. ಒಮ್ಮೆ ಒಬ್ಬ ಬಡವ ಒಬ್ಬ ರಾಜನ ಹತ್ರ ಹೋಗ್ತಾನಂತೆ. ಹೋಗಿ, ರಾಜ, ನನ್ನ ಬಡತನದ ಬೇನೆಯನ್ನು ನಾನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಏನಾದರೂ ಕೊಡು, ನನ್ನ ಬಡತನದ ವೇದನೆಯನ್ನು ಬಗೆಹರಿಸು. ರಾಜ ಹೇಳ್ತಾನಂತೆ, ಖಂಡಿತ ನಾನು ಕೊಡ್ತೀನಿ, ಆದರೆ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಸುಮ್ಮನೆ ಯಾರಿಗೂ ಕೊಡೋದಿಲ್ಲ, ಏನಾದರೂ ಮಾಡಿ, ನೀನು ಏನಾದರೂ ತೋರಿಸು, ಏನಾದರೂ ಹೇಳಿಯೋ ಮಾಡಿಯೋ 10 ಜನರಿಗೆ ಸಂತೋಷ ಆಗುವಾಗ ಮಾಡು. ಅವನ ನನಗೇನೂ ಗೊತ್ತಿಲ್ಲ, ಆದರೆ ನಾನು ಒಂದು ಶ್ಲೋಕ ನಿನ್ನ ಕಡೆ ಬರುವ ಮೊದಲು ನನ್ನ ಹರುಕು ಮುರುಕು ಸಂಸ್ಕೃತ ನಾನು ಹೈಸ್ಕೂಲಲ್ಲಿ ಕಲ್ತಿದ್ದು, ಅದರಿಂದ ಒಂದು ಶ್ಲೋಕ ರಚಿಸಿದ್ದೀನಿ, ಅದು ನಿನಗೆ ಇಷ್ಟ ಆಗೋದಿದ್ರೆ ಹೇಳ್ತೀನಿ. ಹೇಳು, ಅದಾದರೂ ಸಾಕು. ಆಗ ಅವನು ಹೇಳ್ತಾನಂತೆ, ಅಹಂ ಚ ತ್ವಂ ಚ ರಾಜೇಂದ್ರ, ಅಹಂ ತ್ವಂ ಚ ರಾಜೇಂದ್ರ ಲೋಕನಾಥವು ಉಭಾವಪಿ ಬಹುವ್ರೀಹಿ ಸಮಾಸೋಹಂ ತತ್ಪುರುಷೋ ಭವಾನಸಿ. ಇದೊಂದು ಶ್ಲೋಕ. ಅಹಂ ಚ ತ್ವಂ ಚ ರಾಜೇಂದ್ರ ಲೋಕನಾಥ ಉಭಾವಪಿ ಬಹುವ್ರೀಹಿ ಸಮಾಸೋಹಂ ತತ್ಪುರುಷೋ ಭವಾನಪಿ ಅಂತ. ಏನರ್ಥ ಇದು? ನೀನು ಲೋಕನಾಥ, ನಾನು ಲೋಕನಾಥ. ಒಂದೇ ವ್ಯತ್ಯಾಸ ಅಂದರೆ ನನ್ನ ಸಂದರ್ಭದಲ್ಲಿ ಲೋಕವೇ ನನಗೆ ನಾಥ. ಲೋಕ ಅಂದರೆ ಇಡೀ ಅಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಡೆಯರು ನನಗೆ, ಎಲ್ಲರೂ ಕಾಲಿಗೆ ಬೀಳುವಂಥ ಸ್ಥಿತಿಗೆ ಬಂದಿದ್ದೀನಿ ನಾನು. ಒಂದು ಊಟಕ್ಕೋಸ್ಕರ, ಒಂದು ಚೂರು ಬಟ್ಟೆಗೋಸ್ಕರ ಎಲ್ಲರ ಕಾಲಿಗೂ ಬೀಳುವಂಥ ಪರಿಸ್ಥಿತಿ ಆಗಿದೆ. ಬಹುವ್ರೀಹಿ ಸಮಾಸದಲ್ಲಿ ಹಾಗೆ, ಲೋಕವು ಯಾರಿಗೆ ನಾಥ ಅಂದರೆ ಪ್ರಭುವೋ ಅಂಥವ್ರು. ನನ್ನ ಕತೆ ಹಾಗಾಗಿದೆ, ನಾನು ಬಹುವ್ರೀಹಿ ಸಮಾಸದ ರೀತಿಯಲ್ಲಿ ಲೋಕನಾಥ. ನೀನಂತೂ ತತ್ಪುರುಷ,
ಲೋಕಸ್ಯ ನಾಥ. ಲೋಕಕ್ಕೆ ನೀನು ಒಡೆಯ, ನನಗೆ ಎಲ್ಲ ಲೋಕವೂ ಒಡೆಯ. ವಿಷ್ಣು ಸಹಸ್ರನಾಮದಲ್ಲಿ ಅನೀಶಃ ಅಂತ ಶಬ್ದ ಇದೆ. ನಮ್ಮಲ್ಲಿ ಯಾರಿಗಾದರೂ ಸ್ವಲ್ಪ ಅವಸರವಾಗಿ ಓದುವಾಗ ಅಯ್ಯೋ ಭಗವಂತ ಮಹಾವಿಷ್ಣುವಿಗೆ ಅನೀಶ ಅಂದ್ರಲ್ಲ, ಅವನಿಗೆ ಈಶಾ ಅಂತ ಕರಿಬೇಕು ನಾವು, ಅನೀಶ ಅಂತ ಕರೆದಿದ್ದಾರೆ, ಹಾಗಾದ್ರೆ ಒಡೆಯ ಅಲ್ವ ಅವನು ಅಂತ. ಅಲ್ಲಿ ಕೂಡ ಅದು ಬಹುವ್ರೀಹಿ. ಯಾರಿಗೆ ಈಶ ಇಲ್ಲವೋ, ಯಾರ ಮೇಲೆ ಯಾರು ಇಲ್ಲವೋ, ಯಾರಿಗೆ ಪ್ರಭುವಾಗಿ ಮೇಲೆ ಕೂತ್ಕೊಳ್ಳೋರು ಯಾರಿಲ್ವೋ, ನ ಈಶಃ ವಿದ್ಯತೆ ಯಸ್ಯ ಅನೀಶಃ. ಅದು ಬಹುವ್ರೀಹಿಯಲ್ಲೂ ಒಂದು ಮೊದಲನೇ ಭಾಗ ನ ಅಂತಿದ್ರೆ ನನ್ ಬಹುವ್ರೀಹಿ ಅಂತಾರೆ. ಕೊನೆಯದಾಗಿ ಉದಾಹರಣೆ ನಿಮ್ಮೆಲ್ಲರಿಗೂ ಗೊತ್ತಿರುವ ತುಂಬ ಶಬ್ದಗಳಿವೆ. ಚಕ್ರಪಾಣಿ. ಚಕ್ರಪಾಣಿ ಅಂದರೆ ಮಹಾವಿಷ್ಣು ಪುನಃ. ಅವನು ಚಕ್ರವೂ ಅಲ್ಲ ಪಾಣಿಯೂ ಅಲ್ಲ. ಪಾಣಿ ಅಂದರೆ ಕೈ, ಮರಾಠಿಯಲ್ಲಿ ಪಾಣಿ ಅಂದರೆ ನೀರು. ಚಕ್ರಪಾಣಿ, ಅವನು ಚಕ್ರವೂ ಅಲ್ಲ ಪಾಣಿಯೂ ಅಲ್ಲ. ಆದರೆ ಚಕ್ರಂ ಪಾಣವು ಯಸ್ಯ ವಿದ್ಯತೆ, ಯಾರ ಕೈಯಲ್ಲಿ ಯಾರ ಪಾಣಿಯಲ್ಲಿ ಚಕ್ರ ಇದೆಯೋ ಅದಕ್ಕೆ ಬಹುವ್ರೀಹಿ ಅದೇ ಲಕ್ಷಣ. ಅನ್ಯ ಪದ ಪ್ರಧಾನ ಅಂತ. ಚಕ್ರ ಶಬ್ದದಿಂದಲೂ ಅವನನ್ನು ನೇರವಾಗಿ ಸೂಚಿಸೋದಿಲ್ಲ, ಪಾಣಿ ಶಬ್ದದಿಂದ ಆತನನ್ನು ನೇರವಾಗಿ ಸೂಚಿಸ್ತಾ ಇಲ್ಲ. ಆದರೆ ಪಾಣಿಯಲ್ಲಿ ಚಕ್ರ ಇದೆಯೋ ಆ ಪ್ರಕಾರ ಇಲ್ಲಿ ಯಾವುದು ಬಂತು, ಭಕ್ತಪ್ರಿಯ ಅನ್ನೋದನ್ನು ಎರಡೂ ಬಗ್ಗೆ ಹೇಳಿದರೂ ತಪ್ಪಲ್ಲ. ಭಕ್ತರಿಗೆ ಅವನು ಪ್ರಿಯ ಮತ್ತು ಭಕ್ತರು ಅವನಿಗೆ ಪ್ರಿಯ, ಎರಡು ರೀತಿ ಹೇಳಿದರೂ ತಪ್ಪಿಲ್ಲ ಈ ಶಬ್ದದಲ್ಲಿ. ಭವಲುಂಟನ ಕೋವಿದೇತಿ, ಭವಸಾಗರವನ್ನು ಹೋಗಲಾಡಿಸುವುದರಲ್ಲಿ ಕೋವಿದ, ಅವನು ಬಹಳ ಪ್ರವೀಣ ಅಂತ ಶ್ರೀಕೃಷ್ಣನನ್ನು ಇಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ನಾಥ ಇತಿ, ನಾಥ ಪ್ರಭು, ನಾಗಶಯನ, ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಾ ತೋರಿ ಬರುವವನು. ಜಗನ್ನಿವಾಸ, ಜಗತ್ತನ್ನೇ ತನ್ನ ನಿವಾಸ ಸ್ಥಾನ. ಒಂದು ದೃಷ್ಟಿಯಿಂದ ಎಲ್ಲಿದ್ದಾನೆ ಮಹಾವಿಷ್ಣು? ಅಯ್ಯೋ ಕ್ಷೀರಸಾಗರದಲ್ಲಿ ಆದಿಶೇಷದ ಮೇಲೆ ಮಲಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ಅವನಿಲ್ಲದ ಜಾಗ ತೋರಿಸಿಯಪ್ಪ. ಪ್ರಹ್ಲಾದನನ್ನು ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೋತೀವಿ. ಪ್ರಹ್ಲಾದ ಹೇಳಿಬಿಟ್ಟ ಮುಖದ ಮೇಲೆ ಹಿರಣ್ಯಕಶಿಪು, ಅಪ್ಪ ಮತ್ತೆ ಮತ್ತೆ ಯಾಕೆ ಕೇಳ್ತೀಯ ಆ ವಿಷ್ಣು ಎಲ್ಲಿದ್ದಾನಂತ? ಅವನು ಇಲ್ಲದ ಜಾಗ ಇಲ್ಲಪ್ಪ. ಆಗ ಅಪ್ಪನಿಗೆ ಕೋಪವನ್ನು, ಈ ಕಂಬದಲ್ಲಿದ್ದಾನೆ ಅವನು, ಆ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದಾಗೆ ಜಗತ್ತೇ ಯಾರಿಗೆ ನಿವಾಸವೋ ಅದು ಮುಕುಂದ. ಅಂತಹ ಮುಕುಂದನ ಅವನನ್ನು ಕೇಳ್ಕೊಳ್ಳೋದು, ಹೇ ಮುಕುಂದ ಕುರು ಮೇ ಕುರು ಮಮ, ನನಗೆ ಇಷ್ಟೊಂದು ಮಾಡಿಕೊಡು. ಏನು? ಇಂತಹ ಹೆಸರುಗಳು ನನ್ನ ಬಾಯಲ್ಲಿ ಪ್ರತಿಪದಂ, ಮತ್ತೆ ಮತ್ತೆ ಬರುವಂತಾಗಲಿ. ಇನ್ನೊಂದು ಕೂಡ ಬಹಳ ಸುಲಭ. ಮೊದಲದಲ್ಲಿ ಒಂದು ಆರಂಭದಲ್ಲಿ ಒಂದು 4-5 ಎಷ್ಟು ಸುಲಭವಾಗಿದೆ ಅಂದರೆ, ಅದೇ 4-5 ನಾವು ಆಗೊಮ್ಮೆ ಈಗೊಮ್ಮೆ ಮನಸ್ಸು ಬಂದಾಗ ಸಮಯ ಸಿಕ್ಕಿದಾಗ ಹಾಡಿಕೊಂಡ್ರೆ ತುಂಬ ನೆಮ್ಮದಿ ಸಿಗುತ್ತೆ. ಆದ್ದರಿಂದ ನಾನು ಮತ್ತೆ ಮತ್ತೆ ಹೇಳುವುದು, ಅದೆಲ್ಲ ಮಾಡೋದ್ರಿಂದ ಈ ಅಧ್ಯಾತ್ಮದಿಂದ ನಿಜವಾಗಿ ಅದನ್ನು ಸರಿಯಾದ ಭಾವದಲ್ಲಿ ಮಾಡಿದರೆ ನಾವು ಕರ್ತವ್ಯದಿಂದ ವಿಮುಖರಾಗುವುದಿಲ್ಲ. ಕರ್ತವ್ಯಗಳನ್ನು ಚಂದವಾಗಿ ಮಾಡಲಿಕ್ಕೆ ಶಕ್ತಿ ಸಿಗುತ್ತೆ, ನಮಗೆ ಹುರುಪು ಸಿಗುತ್ತೆ. ಒಳಗೆ ಶಾಂತಿ ಸಮಾಧಾನ ಇದ್ದಾಗ ಹೇಳಿದ್ನಲ್ಲ, ಯಾವುದು 2 ನಿಮಿಷದ ಹಿಂದೆ ನನಗೇ ಬಂತ ಈ ಕೆಲಸ ಅಂತ ಬೇಸರ ಪಡ್ತಿದ್ವೋ ಅದ್ರ ಬಗ್ಗೆ ಒಂದು ರೀತಿ ಮನಃಶಾಂತಿ ಬಂದಾಗ ಒಂದೋ ಅದನ್ನು ಶಾಂತಿಯಿಂದ ಮಾಡ್ತೀವಿ. ಇನ್ನೊಂದು ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ ಸಿಕ್ಕಿದಾಗ ಒಂದು ವಿಚಾರ ಸ್ಪಷ್ಟತೆ ಬರುತ್ತೆ. ಅಲ್ಲ, ಇದು ನಾನು ಮಾಡಬೇಕಿಲ್ಲ, ನನ್ನೊಬ್ಬರು ಮಿತ್ರರು ಸಂತೋಷದಿಂದ ಮಾಡಿಕೊಡ್ತಾರೆ. ಅವರಿಗೆ ಫೋನ್ ಮಾಡಿ ಒಂದು ಕೆಲಸ ಬಂದಿದೆ, ನೀವು ಮಾಡ್ತೀರಾ? ಎಷ್ಟು ಸಾರಿ ಹೇಳಿದೆ ನನಗೆ ಕೊಡಿ ಅಂತ ಕೆಲಸ ಅಂತ, ಇವತ್ತು ಕರೆದ್ರಿ, ಥ್ಯಾಂಕ್ಸ್, ಕೊಡಿ, ಕೂಡಲೇ ಕಳಿಸ್ಕೊಡಿ. ಇಲ್ವಾ? ಆ ಥರ ಎಷ್ಟೋ ಬಾರಿ ನಮ್ಮಲ್ಲಿ ಎಷ್ಟೋ ಮಂದಿಗೆ ನಾನು ಅಂಥವನೇ. ಏನೋ ಕೆಲಸ ಬಂದಾಗ ಯಾರ ಹತ್ರ ಮಾಡಿಸೋದು ಗೊತ್ತೇ ಇಲ್ಲ, ನಾವೇ ಮಾಡೋಕ್ಕೆ ಹೋಗ್ತೀವಿ, ತಡ ಆಗುತ್ತೆ, ಬೇಸರ ಆಗುತ್ತೆ ಕೊನೆಗೆ. ಆಮೇಲೆ ಕೊನೇ ದಿವಸ ಇದನ್ನು ಅವ್ರ ಹತ್ರ, ಆದರೆ ಅವರು ಸಿಗಲ್ಲ. 11th ಅವರ್ನಲ್ಲಿ ಆಗೋಲ್ಲ. ಯು ಹ್ಯಾವ್ ಆಲ್ವೇಸ್ ಡೆಲಿಗೇಟೆಡ್ ಥಿಂಗ್ಸ್ ವೆನ್ ಯು ಹೆಡ್ ಲಾರ್ಜ್ ಆರ್ಗನೈಸೇಷನ್ಸ್ ಅಲ್ವಾ? ಅದು ಯಾರು ಮಾಡ್ಬೋದು? ಅವ್ರಿಗೆ ಕರೆದು ಅವ್ರಿಗೆ ಬೇಕಾದಷ್ಟು 4 ದಿವಸದ ಕೆಲಸ ಅವ್ರಿಗೆ 5 ದಿವಸದ ಮೊದಲೇ ಹೇಳಿದರೆ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಡ್ತಾರೆ. ಆದರೆ ಮನಸ್ಸಲ್ಲಿ ಶಾಂತಿ ಇಲ್ಲದಿದ್ದರೆ ಕನ್ಫ್ಯೂಸ್ ಆಗಿಬಿಡ್ತೀವಿ. ಯಾರಿಗೆ ಕೊಡಲಿಕ್ಕೂ ಸಂಕೋಚ, ಅಯ್ಯೋ ಅದು ಮಾಡ್ತಾರೋ ಇಲ್ವೋ, ಅವ್ರಿಗೆ ನಾನು ಕೇಳ್ಬೋದೋ ಇಲ್ವೋ, ಅವ್ರಿಗೆ ಮಾಡಿ ಅಂತ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಬಂದಿತ್ತು ಏನು ಅಂತ ನಿರ್ಧಾರವೇ ಇಲ್ಲ. ಹೇಳ್ತಾರಲ್ಲ, ಇಂಡೈಜೆಷನ್ ಇಸ್ ಬ್ಯಾಡ್ ಬಟ್ ಇಂಡಿಸಿಷನ್ ಇಸ್ ವರ್ಸ್ ಅಂತಾರೆ. ಆ ಪ್ರಕಾರ ನಾವು ಏನು ನಿಶ್ಚಯ ಮಾಡದೆ ಸುಮ್ಮನೆ ತಾಳಮಾಳದಲ್ಲಿರ್ತೀವಿ. ಅದರಿಂದ ಅಧ್ಯಾತ್ಮ ಅನ್ನುವುದು ನಮಗೆ ಕರ್ತವ್ಯದಲ್ಲಿ
ಹೆಚ್ಚು ದಕ್ಷತೆ ಕೊಡುವಂಥದ್ದು. ಮತ್ತು ನಮ್ಮನ್ನು ದೂರಪಡಿಸೋದು ಯಾವುದರಿಂದ? ಅನಾವಶ್ಯಕ ಕೆಲಸ ಏನೆಲ್ಲ ಮಾಡ್ತಾ ಇರ್ತೀವಿ ನಾವು, ಬೇಡದಿದ್ದು. ಪಾರ್ಟಿಗೆ ಹೋಗಬೇಡ ಅನ್ನೋದಿಲ್ಲ. ಕೆಲವೊಮ್ಮೆ ಪಾರ್ಟಿಗೆ ಹೋದವರು ಕರೆದವರೇ ನೀವು ಹೋಗ್ಬೋದು ಅಂದರೂ ಕೂಡ ಇನ್ನೂ ಒಂದು ಅರ್ಧ ಗಂಟೆ ಇರ್ತೀವಿ ಅಲ್ಲಿ. ಯಾಕಂದ್ರೆ ನಮಗಲ್ಲೇನೋ ಮಜಾ ಬರುತ್ತೆ, ಇನ್ನೂ ಏನೋ ತಿಂತೀವಿ, ಇನ್ನೂ ಏನೋ ಕುಡಿತೀವಿ, ಇನ್ನೇನೋ ರಾಜಕೀಯ ಮಾತಾಡ್ತೀವಿ. ಅದಾದರೂ ಹೋಗಬಾರ್ದೆ. ಅಧ್ಯಾತ್ಮದಲ್ಲಿ ಹಾಗೆಲ್ಲ ಮಾಡೋದಿಲ್ಲ. ಅವಶ್ಯಕ ಬಿದ್ದರೆ ಯಾವುದೋ ಒಂದು ಪಾರ್ಟಿ, ಬರ್ಡೇ ಪಾರ್ಟಿ, ಮದುವೆ, ಉಪನಯನಕ್ಕೆ ಹೋಗ್ತೀವಿ. ಆದರೆ ಅಧ್ಯಾತ್ಮ ಜಾಗೃತಿ ನಮ್ಮಲ್ಲಿ ಉಂಟಾದರೆ ಎಷ್ಟು ಸಮಯ ಇರಬೇಕೋ ಅಷ್ಟು ಸಮಯ ಅಲ್ಲಿದ್ದು, ಎಷ್ಟು ಭೋಜನ ಇತ್ಯಾದಿ ತಗೊಳ್ಬೇಕೋ ಅಷ್ಟು ಮಾತ್ರ ತಗೊಂಡು ಜಾಗೃತಿ ಜೋಪಾನವಾಗಿ ನಗುತ್ತಾ ಬಂದ್ಬಿಡ್ತೀವಿ. ಆ ರೀತಿಯಲ್ಲಿ ಅನಾವಶ್ಯಕವಾದ ಅಕರ್ತವ್ಯ ಅಂತೇವೆ ನೋಡಿ, ಕರ್ತವ್ಯವಲ್ಲ, ಅಕರ್ತವ್ಯದಿಂದ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಅಧ್ಯಾತ್ಮ ಬೇಕಾದ ಶಕ್ತಿ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ. ಆದ್ದರಿಂದ ಈಗ 4ನೇಯಲ್ಲಿ ಪುನಃ ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ ಜಯತು ಜಯತು ಮೇಘ ಶ್ಯಾಮಲ ಕೋಮಲಾಂಗಃ ಜಯತು ಜಯತು ಪೃಥ್ವೀ ಆರನಾಶೋ ಮುಕುಂದಃ. ಇಲ್ಲಿ ಮುಖ್ಯ ವಾಕ್ಯ ಮುಕುಂದ ಜಯತು. ಆ ಮುಕುಂದ, ಆ ಶ್ರೀಕೃಷ್ಣ ಗೆಲ್ಲಲಿ. ಅವನು ಗೆಲ್ಲುವುದು ಖಂಡಿತ, ನಾವೇ ಆಗ್ತೀವಿ, ನಮ್ಮ ಹಾರೈಕೆ ಬೇಕಾತನಿಗೆ. ಆದರೆ ಇಲ್ಲಿ ಅಧ್ಯಾತ್ಮದಲ್ಲಿ ಏನು ರಹಸ್ಯ ಅಂದರೆ, ಈ ಪ್ರಕಾರ ಹೇ ಕೃಷ್ಣ ನಿನ್ನ ಜಯವಾಗಲಿ ಅಂತ ನಾವು ಹೇಳಿದಾಗ ನಮ್ಮಿಂದ ಅವನಿಗೇನು ಶಕ್ತಿ ದೊರಕಬೇಕಾಗಿಲ್ಲ. ಆ ಪ್ರಕಾರ ಪ್ರಾರ್ಥನೆ ಮಾಡುವುದರಿಂದ ನಮ್ಮಲ್ಲಿ ಇನ್ನಷ್ಟು ದೇವರ ಸಾಂಗತ್ಯ, ದೇವರಿಗೆ ಹತ್ತಿರ ಬಂದಾಗ ಆಗುತ್ತೆ. ದೇವರನ್ನು ಹೊಗಳಿಕ್ಕೆ ಸಾಧ್ಯ ಆದರೆ ಹೊಗಳಿ, ಬೈಲಿಕ್ಕೆ ಸಾಧ್ಯ ಆದರೆ ಬೈಲಿ, ಏನಾದರೂ ಮಾಡ್ಕೊಳ್ಳಿ, ದೇವರ ಹತ್ತಿರ ಹೋಗಬೇಕು. ಅಥವಾ ಹೊಗಳೋದು ಬೇಡ, ಬೈಯೋದು ಬೇಡ, ಅವರ ಹೆಸರು ನೆನೆಸ್ಕೊಂಬೇಡಿ ಅಷ್ಟೇ. ಒಟ್ಟಾದರೆ ಈ ಜಯತು ಜಯತು ತುಂಬ ಕಡೆ ಹೇಳ್ತೀವಲ್ಲ, ಭಗವಾನ್ ರಾಮಚಂದ್ರ ಕಿ ಜೈ, ಸದ್ಗುರುನಾಥ್ ಕಿ ಜೈ ಅಂತ. ನಾವ್ಯಾಕೆ ಅವ್ರಿಗೆ ಜೈ ಹೇಳಬೇಕು? ಅವರು ಮಹಾಶಕ್ತಿಶಾಲಿಗಳು. ನಾವು ಹೇಳೋದ್ರಿಂದ ನಮಗೆ ಉದ್ಧಾರ ಆಗುತ್ತೆ. ನಮ್ಮಲ್ಲಿ ಆ ಭಗವಂತನ ಜೊತೆಗೆ, ಸತ್ಯದ ಜೊತೆಗೆ, ಧರ್ಮದ ಜೊತೆಗೆ ನಿಲ್ಲುವಂತಹ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಜಯತು ಮುಕುಂದ ಅನ್ನೋದು ಮುಖ್ಯ ವಾಕ್ಯ. ಜಯತು ಜಯತು 2 ಸಾರಿ ಹೇಳುತ್ತಾ ಮಿಕ್ಕಿದ್ದು ಪುನಃ ನಾಮಸ್ಮರಣೆ. ಯಾರು ಈ ಮುಕುಂದ? ದೇವಕೀ ನಂದನ. ಈತನು ದೇವಕೀ ನಂದನನು, ದೇವಕಿಯ ಮಗ. ಕೃಷ್ಣ, ವಿಷ್ಣು ಸಹಸ್ರನಾಮದಲ್ಲಿ 3 ಸಾರಿ ಕೃಷ್ಣ ಶಬ್ದ ಬರುತ್ತೆ. ಆಕರ್ಷಿಸುವವನು, ಪಾಪಗಳನ್ನು ಹೋಗಲಾಡಿಸುವವನು, ಲೋಹಿತಾಕ್ಷ ಪ್ರತರ್ಧನ ಆ ಪಂಕ್ತಿಯಲ್ಲಿ ಬರುತ್ತೆ. ಬಟ್ ಕೃಷ್ಣ ಶಬ್ದದಲ್ಲಿ ಮತ್ತೆ ಪುನಃ ಸ್ಕ್ರ್ಯಾಚ್ ಮಾಡಿ, ಸ್ಕ್ರೇಪ್ ಮಾಡಿ ನಮ್ಮಲ್ಲಿರುವ ಕಶ್ಮಲಗಳನ್ನು ಹೋಗಲಾಡಿಸುವಂಥ ಈ ಪ್ರಕಾರ ಶಾಂಕರ ಭಾಷ್ಯದಲ್ಲಿ ಈ 3 ಅರ್ಥ ಕೊಡ್ತಾರೆ. 3 ಕಡೆ ಬಂದಾಗ, ಯಾಕಂದರೆ ಒಳ್ಳೊಳ್ಳೆ ಶಾಸ್ತ್ರಗಳಲ್ಲಿ ಒಮ್ಮೆ ಹೇಳಿದ್ದನ್ನು ಇನ್ನೊಂದು ಸಾರಿ ಹೇಳೋದು ಒಂದು ದೋಷ ಅಂತ ಪರಿಗಣಿಸಲ್ಪಡುತ್ತೆ, ಪುನರುಕ್ತಿ ದೋಷ ಅಂತ. ಆ 3 ಸಾರಿ ಬಂದಂತಹ ಶಬ್ದ ಆ 3 ಕಡೆಗಳಲ್ಲಿ 3 ಬೇರೆ ಬೇರೆ ಅರ್ಥವನ್ನು ಹೊಂದಿದ್ರೆ ಆಗ ಆ ದೋಷ ಇಲ್ಲ. ಆದ್ದರಿಂದ ಭಾಷ್ಯಗಳಲ್ಲೆಲ್ಲ ಒಂದೇ ಇದರಲ್ಲಿ ಪುನರುಕ್ತಿ ದೋಷ ಇಲ್ಲ, ಇಲ್ಲಿ 3 ಕಡೆ 3 ಅರ್ಥಗಳಿವೆ ಅಂತ. ಅಥವಾ ಕೆಲವು ಕಡೆ ಗೀತಾ ಭಾಷ್ಯ ಆಗಲಿ, ಉಪನಿಷತ್ ಭಾಷೆ ಆಗಲಿ, ಯಾವುದಾದ್ರೂ ರಿಪೀಟ್ ಆದರೆ ಅಲ್ಲಿ ಹೇಳ್ತಾರೆ ಈ ವಿಷಯ ತುಂಬ ಕ್ಲಿಷ್ಟವಾದದ್ರಿಂದ ಹಿಂದೊಮ್ಮೆ ಇದು ಬಂದಿದ್ದರೂ ತುಂಬ ಮಧ್ಯಮ ಅಧಿಕಾರಿಗಳಿಗೆ ಅರ್ಥ ಆಗಿರದೇ ಇರಬಹುದು, ಆದ್ದರಿಂದ ಇನ್ನೊಮ್ಮೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅದು ಇನ್ನೊಂದು ಸಮರ್ಥನೆ. ಇಲ್ವಾದ್ರೆ ತಪ್ಪಾದೀತು. ಉತ್ತಮ ಅಧಿಕಾರಿಗಳಿಗೆ ಒಂದು ಸಾರಿ ಹೇಳಿದರೆ ಸಾಕು, ಮಧ್ಯಮ ಅಧಿಕಾರಿಗಳಿಗೆ 2 ಸಾರಿ 3 ಸಾರಿ ಹೇಳೋದು ಬೇಕಾಗುತ್ತೆ ಅಂತ ಕೆಲವು ವಿಷಯಗಳು. ಅಲ್ಲಿ ಕೂಡ ಆ ರೀತಿಯದು ದೋಷ ಅಲ್ಲ. ಇಲ್ವಾದರೆ ಹೇಳಿದ್ದನ್ನೇ ಹೇಳಿದರೆ ಅದು ದೋಷವಾಗತ್ತೆ. ಇರಲಿ. ಇವಾಗ ಕೃಷ್ಣ ವೃಷ್ಣಿವಂಶ ಪ್ರದೀಪೋಹಂ ವೃಷ್ಣೀನಾಂ ವಾಸುದೇವೋಸ್ಮಿ ಅಂತ ಕೃಷ್ಣನೇ ಗೀತೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ವೃಷ್ಣಿ ಕುಲದಲ್ಲಿ ನಾನು ವಸುದೇವನ ಮಗನಾದಂತಹ ವಾಸುದೇವ. ಇಲ್ಲಿಯೂ ಕೂಡ ರಾಜ ಕುಲಶೇಖರರು ವೃಷ್ಣಿ ವಂಶದಲ್ಲಿ ಪ್ರದೀಪ, ಬಹಳ ಪ್ರಜ್ವಲವಾಗಿ ಉಜ್ವಲವಾಗಿ ಬೆಳಗುವಂತಹ ದೀಪಕ್ಕೆ ಸಮಾನನಾದವನು ನೀನು. ಮೇಘಶ್ಯಾಮಲ, ಮೈಬಣ್ಣ ಕರಿಮೋಡದ ಅಥವಾ
ಸ್ವಲ್ಪ ನೀಲಿ ಬಣ್ಣದ ಮೈಬಣ್ಣ ಇದೆ. ಕೋಮಲಾಂಗ, ಬಹಳ ಸುಂದರವಾದಂಥ ಇದ್ದವನು. ಪೃಥ್ವೀಭಾರ ನಾಶ, ಪೃಥ್ವೀಭಾರ, ಪೃಥ್ವಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಮುಖ್ಯವಾಗಿ ದುಷ್ಟರೆಲ್ಲ ಬಂದಾಗ ಅವರೆಲ್ಲ ಈ ಭೂಮಿಗೊಂದು ಭಾರವೇ. ಅವರಿಂದ ಎಲ್ಲರಿಗೆ ತುಂಬ ಅಡಚಣೆ ಆಗುತ್ತೆ, ತುಂಬ ತೊಂದರೆಗಳು ಬರ್ತವೆ, ಕಷ್ಟ ನಷ್ಟಗಳು. ರಾವಣ ಕುಂಭಕರ್ಣರಾಗಿರಲಿ ಅಥವಾ ಇನ್ನೊಂದು ಕಾಲದಲ್ಲಿ ದುರ್ಯೋಧನ ದುಶ್ಯಾಸನರೇ ಆಗಲಿ, ಪ್ರತಿ ಕಾಲದಲ್ಲಿ, ನಮ್ಮ ಕಾಲದಲ್ಲಿಯೂ ಈಗಲೂ ಕೂಡ ನಾವು ನೋಡ್ತೇವೆ. ಕೆಲವರೆಲ್ಲ ಎಂಥವ್ರು ಇದ್ದಾರೆ ಅಂದರೆ ದಿನವೂ ಅವ್ರು ಮಾಡುವ ಅನ್ಯಾಯ ನೋಡಿ ನಾವು ಭಗವಂತ ಇನ್ನೊಂದು ಅವತಾರಕ್ಕೆ ಸಮಯ ಬಂದ ಹಾಗಿದೆ, ಬೇಗ ಬಾಪ್ಪ ಅಂತ ನಾವು ಹೇಳೋದಿಲ್ವ. ದಿನವೂ ಏನೆಲ್ಲ ಕ್ರೌರ್ಯಗಳಾಗ್ತವೆ, ಎಂತೆಂಥ ರೀತಿಯಾದಂಥ ಹಿಂಸೆ ನಮ್ಮ ಸುತ್ತಮುತ್ತನೇ ಆಗುತ್ತೆ. ಮನುಷ್ಯರಿಗಾಗಲಿ, ಗೋವುಗಳಾಗಲಿ, ಬೇರೆ ಬೇರೆ ರೀತಿಯಾದಂಥ ನಿರಪರಾಧಿಗಳಿಗೆ ತುಂಬ ನಾವು ಆಲೋಚನೆಯೂ ಮಾಡಲಿಕ್ಕಾಗದಂತಹ ಅನ್ಯಾಯ ಜನರು ಎಸಗುತ್ತಾರೆ. ಅಂಥವ್ರಿಗೆ ಯಾಕೆ ನೀನು ಕೂಡಲೇ ಪಾಠ ಕಲಿಸೋದಿಲ್ಲ ಅನ್ನೋದಾಗಿ ನಮಗನ್ಸುತ್ತೆ. ಆದ್ದರಿಂದ ನಾವು ಆಗ ಭಗವದ್ಗೀತೆಯಲ್ಲಿ ಭಗವಂತನೇ ಕೊಟ್ಟಂತಹ ಒಂದು ಆಶ್ವಾಸನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾತಕ್ಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದು ನಾವು ಜ್ಞಾಪಿಸ್ಕೊಂಡು, ಭಗವಂತ ಒಂದು ಅವತಾರ ತಗೋ ಈಗ ನಮ್ಮೆಲ್ಲರ ಕಣ್ಣಿನ ಮುಂದೆ ಅಂತ ಹೇಳುವುದಿದೆ. ಪೃಥ್ವೀಭಾರ ನಾಶ ಮುಕುಂದ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ.